ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಗ್ರೀನ್ಲ್ಯಾಂಡ್ ಮುಗಿತು. ಈಗ ಅಮೆರಿಕ ಇರಾನ್ ಕಡೆಗೆ ಹೆಚ್ಚು ಗಮನ ಕೊಡುವ ಸೂಚನೆಗಳು ಶುರುವಾಗಿವೆ. ನಿನ್ನೆ ಮೊನ್ನೆವರೆಗೆ ಇರಾನ್ ಮೇಲೆ ನಾವು ಯಾವ ದಾಳಿಯನ್ನು ಮಾಡೋದಿಲ್ಲ, ಅದರ ಅಗತ್ಯ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದ ಡೊನಾಲ್ಡ್ ಟ್ರಂಪ್ ಈಗ ಅಮೆರಿಕದ ಸೇನೆಯನ್ನ ಇರಾನ್ ಕಡೆಗೆ ಕರೆಸ್ಕೊಳ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಅಮೆರಿಕದ ಸೆಂಟ್ರಲ್ ಕಮಾಂಡ್ಗೆ ಬೇಗ ಸೇನಾ ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕೆ ಅಧ್ಯಕ್ಷರು ಒತ್ತಡ ಶುರು ಮಾಡಿದ್ದಾರೆ. ಹಾಗೆ USS ಅಬ್ರಹಾಂ ಲಿಂಕನ್ ಈಗಾಗಲೇ ಮಲಕ್ಕಾ ಸ್ಟ್ರೈಟನ್ನು ದಾಟಿ ಹಿಂದೂ ಮಹಾಸಾಗರಕ್ಕೆ ಪ್ರವೇಶವನ್ನು ಪಡ್ಕೊಂಡಿದೆ. ಅದು ಇನ್ನೊಂದು ವಾರದೊಳಗೆ ಅರಬ್ಬಿ ಸಮುದ್ರಕ್ಕೆ ಬರುತ್ತೆ. ಹಾಗೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ತಕ್ಷಣ ಇಸ್ರೇಲ್ ಮೇಲೆ ಬೀಳೋ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಇಸ್ರೇಲ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಹೀಗೊಂದು ಕಡೆ ಅಮೆರಿಕ ಇಸ್ರೇಲ್ಗಳು ಯುದ್ಧಕ್ಕೆ ಸಿದ್ಧ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಇರಾನಿನ ಜೈಲಲ್ಲಿರೋ ಖೈದಿಗಳನ್ನು ಭಯಾನಕವಾಗಿ ಹಿಂಸಿಸಲಾಗ್ತಾ ಇದೆ ಅಂತ ಅನಿವಾಸಿ ಇರಾನಿಯರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದರೆ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಇದೇನು ಶುರುವಾಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ನಲ್ಲಿ ಪ್ರತಿಭಟನೆಗಳು ನಡೀತಾ ಇವೆಯಾ ನಿಂತಿವೆಯಾ ಅನ್ನೋ ಬಗ್ಗೆ ಖಚಿತವಾದ ಮಾಹಿತಿ ಇತ್ತೀಚೆಗೆ ಹೊರಬರ್ತಾ ಇಲ್ಲ. ಇರಾನ್ನಲ್ಲಿ ಇಂಟರ್ನೆಟ್ ಸಂಪರ್ಕ ಕಡಿತಗೊಳಿಸಲಾಗಿದೆ. ಕಿಲ್ ಸ್ವಿಚ್ ಅನ್ನು ಬಳಸಿ ಸ್ಟಾರ್ಲಿಂಕ್ ಕೂಡ ಕೆಲಸ ಮಾಡದ ಹಾಗೆ ಇರಾನಿನ ಆಡಳಿತ ನೋಡ್ಕೊಳ್ತಾ ಇದೆ. ಹೀಗಾಗಿ ಇರಾನಿನ ಸೋಷಿಯಲ್ ಮೀಡಿಯಾ ಅಕೌಂಟುಗಳು ಬಹುತೇಕ ಸ್ತಬ್ಧಗೊಂಡಿವೆ. ಇನ್ನು ಇರಾನಿನ ಮೀಡಿಯಾಗಳು ಅಲ್ಲಿನ ಖಮೇನಿ ಸರ್ಕಾರ ಏನು ಹೇಳುತ್ತೆ ಅದಕ್ಕಿಂತ ಹೆಚ್ಚಿನ ಮಾಹಿತಿಗಳನ್ನು ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇರಾನಿನ ಮಾಧ್ಯಮಗಳನ್ನು ನಂಬೋದಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅಲ್ ಜಜೀರಾ ಇಸ್ಲಾಮಿಕ್ ದೇಶಗಳ ಬಗ್ಗೆ ಹೇಳೋ ಮಾತುಗಳು ಯಾವ ಆ್ಯಂಗಲಲ್ಲೂ ನಂಬಿಕೆಗೆ ಅರ್ಹ ಅಲ್ಲ. ಅದು ಕತಾರ್ ಆದೇಶದ ಮೇಲೆ ಕತಾರ್ಗೆ ಅನುಕೂಲ ಆಗೋ ಥರದ ಸುದ್ದಿಗಳನ್ನು ಮಾತ್ರ ಪ್ರಕಟಿಸುತ್ತೆ. ಹೀಗಾಗಿ ಅಲ್ ಜಜೀರಾದಲ್ಲಿ ಏನೇ ಬಂದರೂ ಕಣ್ಣು ಮುಚ್ಕೊಂಡು ಇದು ನಿಜ ಅಂತ ಅಂದ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗೆ ಪಶ್ಚಿಮದ ಮಾಧ್ಯಮಗಳು ಕೂಡ ಪೂರ್ವಾಗ್ರಹ ಪೀಡಿತವಾಗಿ ಇರುತ್ತವೆ. ಅವು ಹೇಳ್ತಾ ಇರೋ ಮಾಹಿತಿಯನ್ನು ಸಂಪೂರ್ಣವಾಗಿ ನಂಬೋದಕ್ಕಾಗೋದಿಲ್ಲ. ಹೀಗಾಗಿ ಇರಾನ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಈಗ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಇರಾನ್ನಲ್ಲಿನ ಆಡಳಿತವನ್ನು ವಿರೋಧಿಸಿ ನಡೆಸಿದ್ದ ಪ್ರತಿಭಟನೆಗಳು ಸಂಪೂರ್ಣವಾಗಿ ನಿಂತು ಹೋಗಿವೆ ಅಂತ ಕೂಡ ಅನ್ನಿಸ್ತಾ ಇಲ್ಲ. ಬಹುಶಃ ಅವುಗಳ ಬಗೆಗಿನ ಸುದ್ದಿಗಳು ಹೊರಗೆ ಬರೋದು ನಿಂತಿರಬಹುದು. ಇನ್ನು ಅಲ್ಲಿನ ಪ್ರತಿಭಟನೆಗಳಲ್ಲಿ ಸಾವಿರಾರು ಜನ ಸಾವಿಗೀಡಾಗಿದ್ದಾರೆ. ಹಾಗೆ 5,000-6,000 ಜನರನ್ನು ಈಗಾಗಲೇ ಇರಾನ್ ಆಡಳಿತ ಬಂಧಿಸಿದೆ. ಬಂಧಿತರನ್ನು ಭಯಾನಕವಾಗಿ ಚಿತ್ರಹಿಂಸೆಗೆ ಗುರಿಪಡಿಸಲಾಗ್ತಾ ಇದೆ ಅನ್ನೋ ವರದಿಗಳು ಕೂಡ ಬರ್ತಾ ಇವೆ. ಅದನ್ನು ಕೂಡ ಇರಾನಿನ ಮಾಧ್ಯಮಗಳು ಹೇಳ್ತಾ ಇಲ್ಲ. ಬದಲಿಗೆ ಇರಾನ್ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿ ಬಂಧಿತರಾದವರಿದಾರಲ್ಲ, ಅವರ ಕೆಲ ಸಂಬಂಧಿಗಳು ವಿದೇಶಗಳಲ್ಲಿ ನೆಲೆಸಿದ್ದಾರೆ. ಅಂದರೆ ಅನಿವಾಸಿ ಇರಾನಿಯರು ಇರಾನಿನ ಜೈಲುಗಳಲ್ಲಿ ಏನಾಗುತ್ತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೊರಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಮಾತುಗಳನ್ನು ಉಲ್ಲೇಖಿಸಿ ಪಶ್ಚಿಮದ ಮಾಧ್ಯಮಗಳು ವರದಿಗಳನ್ನು ಪ್ರಕಟಿಸ್ತಾ ಇವೆ. ಅಲ್ಲಿ ರಕ್ತ ಹೆಪ್ಪುಗಟ್ಟುವ ಚಳಿಯಲ್ಲಿ ಬಂದಿಗಳನ್ನು ವಿವಸ್ತ್ರರನ್ನಾಗಿಸಿ ಜೈಲುಗಳಲ್ಲಿ ಇಡಲಾಗ್ತಾ ಇದೆ. ಅವರ ಮೇಲೆ ತಣ್ಣೀರು ಹಾಯಿಸಲಾಗ್ತಾ ಇದೆ. ಚುಚ್ಚುಮದ್ದುಗಳನ್ನು ಕೊಡುವ ಮೂಲಕ ಅವರ ದೇಹಗಳಿಗೆ ವಿಷ ಏರಿಸಲಾಗ್ತಾ ಇದೆ. ಇಂಥ ಒಂದಷ್ಟು ಮಾಹಿತಿಗಳನ್ನು ಪಶ್ಚಿಮದ ಮಾಧ್ಯಮಗಳು ಹೊರಹಾಕ್ತಾ ಇವೆ. ಇರಾನ್ ಬಂಧಿತರನ್ನ ಗಲ್ಲಿಗೇರಿಸುವುದಿಲ್ಲ ಅಂತ ಹೇಳಿದೆ. ಇದು ಎಷ್ಟು ನಿಜಾನೋ ಗೊತ್ತಿಲ್ಲ. ಆದರೆ ಇಂಥ ಮಾಹಿತಿಗಳು ಬಂದ ನಂತರ ಯುರೋಪಿಯನ್ ದೇಶಗಳು ಇರಾನ್ನಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿವೆ ಮತ್ತು ಇರಾನ್ ವಿರುದ್ಧದ ಕ್ರಮಕ್ಕೆ ಯುರೋಪಿಯನ್ ಸಂಘಟನೆಗಳು ಒತ್ತಾಯವನ್ನು ಶುರು ಮಾಡಿವೆ. ಇನ್ನು ಇರಾನ್ನಲ್ಲಿ ಬಂಧಿತರನ್ನ ಗಲ್ಲಿಗೇರಿಸೋದಿಲ್ಲ ಅಂತ ಅಲ್ಲಿನ ಆಡಳಿತ ಹೇಳಿದೆ ಅನ್ನೋ ಮಾತನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಆದರೆ ಅವರ ಮಾತುಗಳನ್ನು ಇರಾನ್ ಅವಹೇಳನ ಮಾಡ್ತು. ಅಲ್ಲಿನ ಒಂದಷ್ಟು ಜ್ಯೂರಿಗಳು ನಮ್ಮಲ್ಲಿ ದೇಶದ್ರೋಹಕ್ಕೆ ಭಯೋತ್ಪಾದನೆಗೆ ಇರೋದು ಮರಣದಂಡನೆ ಒಂದೇ ಅಂತ ಹೇಳಿದರು. ಹಾಗೆ ಈ ಪ್ರತಿಭಟನಾಕಾರರ ವಿರುದ್ಧ ದಾಖಲಾಗಿದ್ದು ಕೂಡ ಭಯೋತ್ಪಾದನೆಯ ಪ್ರಕರಣನೇ. ಅದರ ಜೊತೆಗೆ ಟ್ರಂಪ್ ಹೇಳಿಕೆ ಹೊರಬಿದ್ದ 2 ದಿನಕ್ಕೆ ಅಲ್ಲಿನ ನ್ಯಾಯಾಲಯ 50 ಮಂದಿಗೆ ನೇಣು ಶಿಕ್ಷೆಯನ್ನು ಘೋಷಿಸಿಬಿಡ್ತು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋ ಹಾಗೆ ಮತ್ತು ಟ್ರಂಪ್ಗೆ ಇರಾನ್ ಹೇಳ್ತಿರೋ ಹಾಗೆ ಅಲ್ಲಿ ಏನು ಆದಂತೆ ಕಾಣ್ತಾ ಇಲ್ಲ. ಹಾಗೆ ಇರಾನಿನ ಸರ್ವೋಚ್ಚ ನಾಯಕ ಅಮೆರಿಕ ಅಧ್ಯಕ್ಷರಿಗೆ ಪ್ರಾಣ ಬೆದರಿಕೆ ಒಡ್ಡೋ ಥರದ ಹೇಳಿಕೆಗಳನ್ನು ಕೊಟ್ಟಿದ್ದು ಆಗಿದೆ. ಅದನ್ನು ಕೇಳಿಸ್ಕೊಂಡ ಟ್ರಂಪ್, ನನ್ನ ಮೇಲೆ ದಾಳಿ ಆದರೆ ಇರಾನೇ ಇರೋದಿಲ್ಲ, ಅದನ್ನು ಅಮೆರಿಕ ಭೂಪಟದಿಂದಲೇ ಅಳಿಸಿ ಹಾಕತ್ತೆ ಅಂತ ಹೇಳಿದ್ದು ಆಯಿತು. ಇದೆಲ್ಲ ಆಗ್ತಾ ಇರುವಾಗ ಟ್ರಂಪ್ ಗ್ರೀನ್ಲ್ಯಾಂಡ್ ಬಗ್ಗೆ ಮಾತಾಡ್ತಾ ಅಲ್ಲೇನೋ ಯುರೋಪಿಯನ್ ಯೂನಿಯನ್ ಜೊತೆ ಕೆರ್ಕೊಂಡು ಕೂತಿದ್ರು. ಹಾಗೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಬೇಕಾದ ಸಿದ್ಧತೆಗಳು ಅಲ್ಲಿ ಪೂರ್ಣವಾಗಿ ಆಗಿರಲಿಲ್ಲ. ಅಮೆರಿಕದ ಸೇನಾ ನಿಯೋಜನೆ ಆಗಬೇಕಾಗಿತ್ತು. ಅಕ್ಕಪಕ್ಕದ ದೇಶಗಳ ಸಹಮತಿಯನ್ನು ಕೂಡ ಪಡ್ಕೋಬೇಕಾಗಿತ್ತು. ಇಸ್ರೇಲಿಗೆ ಬೇಕಾದ ಆಯುಧ ಸರಬರಾಜು ಆಗಬೇಕಿತ್ತು. ಹೀಗಾಗಿ ಟ್ರಂಪ್ ಕೂಡ ಇರಾನ್ ಮೇಲೆ ನಾವು ದಾಳಿ ಮಾಡೋದಿಲ್ಲ, ಅದರ ಅಗತ್ಯ ಈಗಿಲ್ಲ, ಇರಾನ್ ನಮ್ಮ ಮಾತು ಕೇಳುತ್ತೆ ಅಂತೆಲ್ಲ ಹೇಳ್ತಾ ಬರ್ತಾ ಇದ್ರು. ಆದರೆ ಈಗ ಗ್ರೀನ್ಲ್ಯಾಂಡ್ ಮುಗಿದಿದೆ.
ಗೆಳೆಯರೆ, ನಿನ್ನೆ ಮೊನ್ನೆವರೆಗೆ ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ಅಮೆರಿಕದ ವಿರುದ್ಧ ಗುರುಗುಟ್ತಾ ಇದ್ದ ಯುರೋಪಿನ ದೇಶಗಳು ಈಗಾಗಲೇ ಇರಾನ್ನಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇರೋ ಬಗ್ಗೆ ಮಾತಾಡ್ತಾ ಇವೆ. ಅವರ ಮೇಲೆ ನಿರ್ಬಂಧಗಳನ್ನು ಹೆಚ್ಚು ಮಾಡುವ ಬಗ್ಗೆ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷೆ ಉರ್ಸುಲಾ ವಾಂಡರ್ಲೈನ್ ಹೇಳಿದ್ದಾರೆ. ಅಗತ್ಯ ಬಿದ್ದರೆ ಸೇನಾ ಕಾರ್ಯಾಚರಣೆಯನ್ನು ಬೆಂಬಲಿಸುವ ಬಗ್ಗೆ ಜರ್ಮನಿ ಮಾತಾಡ್ತಾ ಇದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಇನ್ನು ಮುಂದೆ ಟ್ರಂಪ್ ಗಮನ ಸಂಪೂರ್ಣವಾಗಿ ಇರಾನ್ನ ಕಡೆಗೆ ತಿರುಗುತ್ತೆ ಅಂತ ಅನ್ನಿಸದೇ ಇರುವುದಿಲ್ಲ. ಇನ್ನು ಇರಾನ್ನಲ್ಲಿ ಕೂಡ ಆತಂಕದ ಪರಿಸ್ಥಿತಿಯೊಂದು ಇದ್ದೇ ಇದೆ. ಗೆಳೆಯರೆ, ಅಲ್ಲಿ ಇಸ್ಲಾಮಿಕ್ ಆಡಳಿತದಲ್ಲಿ ಒಂದಷ್ಟು ಬಿರುಕುಗಳಿಗಾಗಲೇ ಕಾಣಿಸ್ಕೊಳ್ತಾ ಇವೆ. ಗೆಳೆಯರೆ, ಇರಾನಿನ ಮೊದಲ ಸರ್ವೋಚ್ಚ ನಾಯಕ ಆಯತುಲ್ಲಾ ರುಹಲ್ಲಾ ಖೊಮೇನಿಯ ನಂತರ ಅಲ್ಲಿ ಅಲಿ ಖಮೇನಿ ಸರ್ವೋಚ್ಚ ನಾಯಕ ಆದ. ಅಲಿ ಖಮೇನಿಯ ನಂತರ ಇಬ್ರಾಹಿಂ ರೈಸಿ ಅಲ್ಲಿಗೆ ಬರುವ ನಿರೀಕ್ಷೆ ಇತ್ತು. ಆತನಿಗೆ ಇರಾನಿನ ಅತ್ಯಂತ ಬಲಿಷ್ಠ ಪಡೆ ಅನ್ನಿಸಿಕೊಳ್ಳುವ IRGCಯ ಬೆಂಬಲ ಕೂಡ ಸಿಕ್ಕಿತ್ತು. ಆಲಿಯ ನಂತರ ರೈಸಿನೇ ಸರ್ವೋಚ್ಚ ನಾಯಕ ಅನ್ನೋ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಅಷ್ಟರಲ್ಲಿ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾದರು. ಈಗ ಅಲ್ಲಿ ಅಲಿ ಖಮೇನಿಯ ನಂತರ ಯಾರು ಅನ್ನೋ ಪ್ರಶ್ನೆ ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಖಮೇನಿ ಮಗ ಮೊಸ್ತಬಾ ಖಮೇನಿ ಈಗ ಸರ್ವೋಚ್ಚ ನಾಯಕನ ಸೀಟಿಗೆ ಟವಲ್ ಹಾಕಿ ಆಗಿದೆ. ಅದು ಅಲ್ಲಿನ ಸಾಕಷ್ಟು ಸೀನಿಯರ್ ಲೀಡರ್ಗಳ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಮೊದಲ ಆಯತುಲ್ಲಾ ಆಗಿದ್ದ ರುಹಲ್ಲಾ ಖೊಮೇನಿ ಅಂದರೆ ಮೊದಲ ಸರ್ವೋಚ್ಚ ನಾಯಕನ ಜೊತೆ ಕೆಲಸ ಮಾಡಿದ ಸಾಕಷ್ಟು ಸೀನಿಯರ್ ಲೀಡರ್ಗಳು ಅಲ್ಲಿ ಸರ್ವೋಚ್ಚ ನಾಯಕನ ಹುದ್ದೆಯ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಅವರೀಗ ಕುದಿಯೋದಿಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಅಲ್ಲಿ ಕಟ್ಟರ್ ಹಾಗೂ ಮಾಡರೇಟ್ ಅನ್ನೋ ಎರಡು ಮನಸ್ಥಿತಿಯ ನಾಯಕತ್ವದ ಗುಂಪುಗಳಿವೆ. ಅವರಲ್ಲೂ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಹೀಗಾಗಿ ಯಾರೆಲ್ಲ ಖಮೇನಿಯ ಆಡಳಿತವನ್ನು ವಿರೋಧಿಸ್ತಾರೆ ಅಥವಾ ಕಾಂಪಿಟೇಟರ್ಗಳಾಗಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನಿಸ್ತಾ ಇದೆಯೋ ಅಂಥವರನ್ನ ಅಲ್ಲಿನ IRGC ಬಂಧನಕ್ಕೀಡು ಮಾಡ್ತಾ ಇದೆ. ನಿಧಾನವಾಗಿ ಇರಾನಿನ ಆಡಳಿತವನ್ನು ಅಧ್ಯಕ್ಷನ ಕೈಯಿಂದಲೂ ತಪ್ಪಿಸಿ IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ತನ್ನ ಕೈಗೆ ತಗೊಳ್ತಾ ಇರೋ ಲಕ್ಷಣಗಳಲ್ಲಿ ಕಾಣೋದಕ್ಕೆ ಶುರುವಾಗಿವೆ. ಗೆಳೆಯರೆ, ಈ IRGC ಅನ್ನೋದು ಇರಾನಿನ ಅತ್ಯಂತ ಬಲಿಷ್ಠ ಸೇನಾ ಪಡೆ. ಅವರು ನೇರವಾಗಿ ಸರ್ವೋಚ್ಚ ನಾಯಕನಿಗೆ ರಿಪೋರ್ಟ್ ಮಾಡ್ಕೋತಾರೆ. ಈ ಪಡೆ ಈಗ ಬರೀ ಭದ್ರತೆ, ರಕ್ಷಣೆ, ವಿದೇಶಿ ನೆಲದಲ್ಲಿ ಮಾಡೋ ಕೋವರ್ಟ್ ಆಪರೇಷನ್ಗಳಷ್ಟೇ ಅಲ್ಲ, ದೇಶದ ಆಡಳಿತದ ಮೇಲೆ ಕೂಡ ಹಿಡಿತವನ್ನು ಸಾಧಿಸ್ತಾ ಇದೆ. ನಾಳೆ ಅಲ್ಲಿನ ಮುಂದಿನ ನಾಯಕನ ಆಯ್ಕೆಯಲ್ಲಿ ಕೂಡ ಅತ್ಯಂತ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಇದೇ IRGC. ಹೀಗೆ ಇರಾನಿನ ಆಡಳಿತದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು, ಮೇಲಾಟಗಳು, ಒಡಕುಗಳು ಇರೋ ಸಂದರ್ಭದಲ್ಲಿ ಒಂದು ಕಡೆ ಅಲ್ಲಿ ಆಂತರಿಕವಾಗಿ ಪ್ರತಿಭಟನೆಗಳು ನಡೀತಿದ್ರೆ, ಮತ್ತೊಂದು ಕಡೆ ಅಮೆರಿಕ ಹಾಗೂ ಇಸ್ರೇಲುಗಳು ಇರಾನಿನ ಮೇಲೆ ಸೇನಾ ಕಾರ್ಯಾಚರಣೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇವೆ. ಇಲ್ಲಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತೀವಿ ಅಂತ ಎಲ್ಲೂ ಹೇಳೋದಿಕ್ಕಿನ್ನೂ ಹೋಗಿಲ್ಲ. ದಾವೋಸಲ್ಲಿ ಕೂಡ ದಾಳಿಯ ಅಗತ್ಯ ಇಲ್ಲ ಅಂತಲೇ ಟ್ರಂಪ್ ಹೇಳಿದ್ದಾರೆ. ಆದರೆ ಅಲ್ಲಿ ಸೇನಾ ನಿಯೋಜನೆ ಮಾತ್ರ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ಹಿಂದೆ ಗಲ್ಫ್ ಯುದ್ಧದ ಸಮಯದಲ್ಲಿ ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ ಎಷ್ಟು ಸೇನಾ ನಿಯೋಜನೆ ಮಾಡಿತೋ ಅದಕ್ಕಿಂತಲೂ ಹೆಚ್ಚಿನ ತಯಾರಿಯನ್ನು ಈ ಬಾರಿ ಮಾಡಿಕೊಳ್ತಾ ಇದೆ. ಅಲ್ಲಿಗೆ ಅಮೆರಿಕದ F-15E ಯುದ್ಧ ವಿಮಾನಗಳು ಬಂದಿವೆ. ಇವುಗಳನ್ನು ಇಸ್ರೇಲ್ ಹಾಗೂ ಜೋರ್ಡಾನ್ಗಳಲ್ಲಿ ಇಡಲಾಗಿದೆ. ಕತಾರ್ ಏರ್ಬೇಸಲ್ಲಿ ಕೂಡ ಒಂದಷ್ಟು ಚಲನವಲನಗಳು ಶುರುವಾಗಿವೆ. ಅಲ್ಲಿನ ಅಲ್ ಉದೇದ್ ಏರ್ಬೇಸ್ಗೆ B-52 ಬಾಂಬರ್ಗಳನ್ನು ಕಳುಹಿಸಲಾಗಿದೆ. ಹಾಗೆ USS ಅಬ್ರಹಂ ಲಿಂಕನ್ ವಿಮಾನ ವಾಹಕ ನೌಕೆ ದಕ್ಷಿಣ ಚೈನಾ ಸಾಗರದಿಂದ ಮಧ್ಯಪ್ರಾಚ್ಯದ ಕಡೆಗೆ ಬರ್ತಾ ಇದೆ. ಅದು ಈಗಾಗಲೇ ಸ್ಟ್ರೈಟ್ ಆಫ್ ಮಲಕ್ಕಾನ ದಾಟಿ ಹಿಂದೂ ಮಹಾಸಾಗರವನ್ನು ಪ್ರವೇಶ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಡೆಸ್ಟ್ರಾಯರ್ಗಳು ಮತ್ತು ಇತರ ನೌಕೆಗಳು ಕೂಡ ದೊಡ್ಡ ವೇಗದೊಂದಿಗೆ ಮಧ್ಯಪ್ರಾಚ್ಯದ ಕಡೆಗೆ ಬರ್ತಾ ಇವೆ. ಇವುಗಳ ಜೊತೆಗೆ M1 ಅಬ್ರಾಮ್ಸ್ ಟ್ಯಾಂಕುಗಳು, M2 ಬ್ರಾಡ್ಲಿ ವಾಹನಗಳು ಮತ್ತು ಟೊಮೊಹಾಕ್ ಕ್ರೂಸ್ ಮಿಸೈಲುಗಳು, ಜಾಸ್ಮ್ ಅಂದರೆ ಜಾಯಿಂಟ್ ಏರ್ ಟು ಸರ್ಫೇಸ್ ಸ್ಟ್ಯಾಂಡ್ ಆಫ್ ಮಿಸೈಲುಗಳು, ಹೀಗೆ ನಾನಾ ರೀತಿಯ ಆಯುಧಗಳನ್ನು ಅಮೆರಿಕ ಮಧ್ಯಪ್ರಾಚ್ಯಕ್ಕೆ ಕಳುಹಿಸ್ತಾ ಇದೆ. ಇನ್ನು ಹಿಂದೂ ಮಹಾಸಾಗರದಲ್ಲಿನ ಡಿಯಾಗೋ ಗಾರ್ಸಿಯಾ ಬೇಸ್ ಕೂಡ ತುಂಬ ಆಕ್ಟಿವ್ ಆಗಿದೆ. ಬ್ರಿಟನ್ನಿಂದ ಒಂದಷ್ಟು ಯುದ್ಧ ವಿಮಾನಗಳನ್ನು, ಬಾಂಬರ್ಗಳು ಹಾಗೂ ಇನ್ನಿತರ ಆಯುಧಗಳನ್ನು ಅಮೆರಿಕ ಡಿಯಾಗೋ ಗಾರ್ಸಿಯಾಗೆ ಕಳುಹಿಸಿಕೊಟ್ಟಿದೆ. ಇಲ್ಲಿ ಯುದ್ಧ ಶುರುವಾದರೆ ಅಮೆರಿಕ ಮಾತ್ರ ದಾಳಿ ಮಾಡುತ್ತೆ ಅಂತಲ್ಲ, ಇರಾನ್ ಕೂಡ ಖಂಡಿತ ಪ್ರತಿದಾಳಿಗೆ ಮುಂದಾಗುತ್ತೆ. ಅವರು ಸಾಕಷ್ಟು ತಯಾರಿಗಳನ್ನು ಈಗಾಗಲೇ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆಯಷ್ಟೇ ಒಂದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆಯನ್ನು ಕೂಡ ಯಶಸ್ವಿಯಾಗಿ ಮಾಡಿರುವುದಾಗಿ ಇರಾನ್ ಹೇಳ್ಕೊಳ್ತಾ ಇದೆ. ಅವರಿಗೆ ರಷ್ಯಾದಿಂದ ಸಾಕಷ್ಟು ಆಯುಧಗಳು ಬಂದಿವೆ. ಹಾಗೆ ಚೈನಾ ಕೂಡ ದೊಡ್ಡ ಪ್ರಮಾಣದಲ್ಲಿ ಏರ್ ಡಿಫೆನ್ಸ್ ಹಾಗೂ ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ಕೂಡ ಇರಾನಿಗೆ ಕಳುಹಿಸಿಕೊಟ್ಟಿದೆ. ಗೆಳೆಯರೆ, ಇಲ್ಲಿ ಇರಾನ್ ದಾಳಿ ಮಾಡೋದಕ್ಕೆ ಶುರು ಮಾಡಿದರೆ ಅದರ ಟಾರ್ಗೆಟ್ ಆಗೋದು ಮಧ್ಯಪ್ರಾಚ್ಯದಲ್ಲಿನ ಅಮೆರಿಕಾದ ನೆಲೆಗಳು ಮತ್ತು ಯಹೂದಿಗಳ ದೇಶ ಇಸ್ರೇಲ್. ಇಲ್ಲಿ ಇಸ್ರೇಲಿಗೆ ಇರಾನ್ ಒಂದೇ ಅಲ್ಲ, ಅದರ ಇನ್ನಿತರ ಪ್ರಾಕ್ಸಿಗಳು ಕೂಡ ದಾಳಿ ಮಾಡುತ್ತವೆ ಅನ್ನೋದು ಗೊತ್ತಿದೆ. ಹಾಗೆ ಇರಾನ್ ತನ್ನ ಒಂದಷ್ಟು ಮಿಸೈಲ್ಗಳನ್ನು ಲೆಬನಾನ್, ಯಮನ್ ಹಾಗೂ ಇರಾಕ್ಗಳಿಗೆ ಕೂಡ ಕಳುಹಿಸಿಕೊಟ್ಟಿದೆ. ಅಲ್ಲಿಂದಲೂ ಇರಾನಿನ ಶ್ಯಾಡೋ ಪಡೆಗಳು
ಇಸ್ರೇಲ್ ಮೇಲೆ ಮಿಸೈಲ್ಗಳ ಮಳೆ ಸುರಿಸಬೇಕು ಅಂತ ಇರಾನ್ ಬಯಸತ್ತೆ. ಇಸ್ರೇಲಿನ ಏರ್ ಡಿಫೆನ್ಸ್ಗೆ ಮಿಸೈಲ್ಗಳನ್ನು ತಡೆಯೋದಕ್ಕೆ ಸಾಧ್ಯ ಆಗದ ಹಾಗೆ ದಾಳಿ ಮಾಡಬೇಕು ಅನ್ನೋದು ಅವರ ಬಯಕೆ. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಇರಾನ್ ಮಾಡಿಕೊಳ್ತಾ ಇದ್ರೆ, ಇಸ್ರೇಲ್ ಕೂಡ ಡಿಫೆನ್ಸ್ಗೆ ಮತ್ತು ಪ್ರತಿದಾಳಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದೆ. ಅಮೆರಿಕದ ಸೇನಾ ಸರಕು ಸಾಗಾಟ ವಿಮಾನಗಳು ದೊಡ್ಡ ಪ್ರಮಾಣದಲ್ಲಿ ಇಸ್ರೇಲ್ಗೆ ಬಂದಿಳಿದಿವೆ. ಅಲ್ಲಿ ಪ್ಯಾಟ್ರಿಯಾಟ್ ಮತ್ತು ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳನ್ನು ನಿಯೋಜನೆ ಮಾಡಲಾಗಿದೆ. ಅದರ ಜೊತೆ ಇಸ್ರೇಲಿನ ಐರನ್ ಡೋಮ್ ಅಂತೂ ಇದ್ದೇ ಇದೆ. ಗೆಳೆಯರೆ, ಇಸ್ರೇಲ್ ಮಾತ್ರ ಅಲ್ಲ, ಯಾವ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಬಹುದೋ ಅಲ್ಲೆಲ್ಲ ಅದೇ ರೀತಿಯ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಅಮೆರಿಕ ಮಾಡ್ತಾ ಇದೆ. ಈ ನಡುವೆ ಈ ಭಾಗದಲ್ಲಿನ ಇಸ್ಲಾಮಿಕ್ ದೇಶಗಳಿಗೊಂದು ಅನಿಶ್ಚಿತತೆ ಈ ಕ್ಷಣಕ್ಕೂ ಇದೆ. ಅಮೆರಿಕ ನಿಜಕ್ಕೂ ಇರಾನ್ ಮೇಲೆ ದಾಳಿ ಮಾಡುತ್ತಾ ಅಥವಾ ಬೆದರಿಸುವ ಪ್ರಯತ್ನವನ್ನು ಮಾತ್ರ ಮಾಡುತ್ತಾ? ಇಲ್ಲಿ ಬರೀ ಬೆದರಿಕೆಯನ್ನು ಒಡ್ಡುತ್ತೆ ಅನ್ನೋದಾದರೆ, ಈಗ ಅಮೆರಿಕಾದ ಪರ ಅಂತ ತೋರಿಸ್ಕೊಂಡು ನಾಳೆ ಇರಾನಿನ ದುಶ್ಮನಿಯನ್ನು ಕಟ್ಕೊಳ್ಳೋದು ಯಾಕೆ? ಅಮೆರಿಕ ದಾಳಿ ಮಾಡೋದೇ ನಿಜ ಅಂದಾಗ ತಗೋಬೇಕಾದ ನಿಲುವನ್ನು ತಗೊಂಡ್ರಾಯ್ತು ಅನ್ನೋ ಮನಸ್ಥಿತಿಯಲ್ಲಿ ಸೌದಿ ಅರೇಬಿಯಾ, ಈಜಿಪ್ಟ್ ಮುಂತಾದ ದೇಶಗಳು ಕಾಣ್ತಾ ಇವೆ. ನಾವು ಇಸ್ರೇಲಿಗೆ ನಮ್ಮ ವಾಯು ಪ್ರದೇಶವನ್ನು ಬಳಸೋದಕ್ಕೆ ಬಿಡೋದಿಲ್ಲ ಅಂತ ಸೌದಿ ಹೇಳ್ತಾ ಇದೆ. ಕತಾರ್ ಕೂಡ ಇದೇ ಮಾತುಗಳನ್ನು ಹೇಳಿದೆ. ಟರ್ಕಿ ನಾನು ಇಸ್ರೇಲಿನ ವಿರುದ್ಧ ಅಂತ ತೋರಿಸ್ಕೊಳ್ತಾ ಇದೆ. ಪಾಕಿಸ್ತಾನ ಕೂಡ ನಾವು ಇರಾನನ್ನು ಬೆಂಬಲಿಸ್ತೀವಿ ಅನ್ನೋ ಮಾತನ್ನು ಹೇಳಿದೆ. ಅಫ್ಕೋರ್ಸ್ ಇಲ್ಲಿ ಈ ಮಾತುಗಳು ಸೇನಾ ಮುಖ್ಯಸ್ಥನ ಬಾಯಲ್ಲಿ ಬಂದಿಲ್ಲ, ಬದಲಿಗೆ ಫೇಕ್ ಸಚಿವ ಖ್ವಾಜಾ ಇರಾನಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾನೆ. ಆತನದ್ದೇನಿದ್ರು ಸೋಷಿಯಲ್ ಮೀಡಿಯಾ ಬೆಂಬಲ ಅಷ್ಟೇ. ಈ ಖ್ವಾಜಾನ ಮಾತನ್ನ ಆತನ ಮನೆಯಲ್ಲಾದರೂ ಯಾರಾದರೂ ಕೇಳ್ತಾರೋ ಇಲ್ವೋ? ಸೇನೆ ಎಲ್ಲಿಂದ ಕೇಳಬೇಕು? ಪಾಕಿಸ್ತಾನದ ಸೇನೆ ಏನಿದ್ರು ಅಮೆರಿಕದ ಅಧ್ಯಕ್ಷರ ಮಾತು ಬಿಟ್ಟರೆ ಬೇರೆ ಯಾರ ಮಾತನ್ನು ಕೇಳೋದಿಲ್ಲ. ಹೀಗಾಗಿ ಪಾಕಿಸ್ತಾನವನ್ನು ಇರಾನ್ ಕೂಡ ನಂಬೋದಿಲ್ಲ. ಇನ್ನು ಇಲ್ಲಿನ ಇಸ್ಲಾಮಿಕ್ ದೇಶಗಳು ಇರಾನ್ಗೆ ಏನೇ ಭರವಸೆಯನ್ನು ಕೊಟ್ಟರೂ ಕೂಡ ನಾಳೆ ಅಮೆರಿಕಾದ ಅಧ್ಯಕ್ಷರು ಹೇಳಿದರೆ ಇಲ್ಲ ಅಂತ ಹೇಳೋ ಸ್ಥಿತಿಯಲ್ಲಿ ಇವರು ಯಾರೂ ಇಲ್ಲ. ಜೊತೆಗೆ ಅಲ್ಲೊಂದು ಶಿಯಾ ಸುನ್ನಿ ಜಗಳ ಕೂಡ ಇದೆ. ಶಿಯಾಗಳ ವಿರುದ್ಧ ಯಾರು ದಾಳಿ ಮಾಡ್ತಾರೆ ಅಂದರೆ ಸುನ್ನಿ ದೇಶಗಳು ಖಂಡಿತ ದಾಳಿ ಮಾಡುವವರ ಬೆನ್ನಿಗೆ ನಿಂತುಕೊಳ್ಳುತ್ತವೆ. ಹೀಗಾಗಿ ಸದ್ಯಕ್ಕೆ ಮಧ್ಯಪ್ರಾಚ್ಯ ಅನ್ನೋದು ಒಂಥರ ಅಗ್ನಿಪರ್ವತದ ಮೇಲೆ ಕೂತ ಹಾಗೆ ಚಡಪಡಿಸ್ತಾ ಇದೆ. ಅಕಸ್ಮಾತ್ ಅಲ್ಲಿ ಯುದ್ಧ ಶುರು ಆದರೆ ಜಾಗತಿಕವಾಗಿ ತೈಲದ ಬೆಲೆ ಗಗನಕ್ಕೇರುತ್ತೆ ಅನ್ನೋದಂತೂ ನಿಜ. ಇದು ಗೆಳೆಯರೆ ಇರಾನ್, ಅಮೆರಿಕ, ಇಸ್ರೇಲಿಗೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆಗಳ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.